ಆದರೆ ಅವನು ಇನ್ನೊಂದು ಹೇಳ್ತಾಳೆ, ನಿನ್ನ ಗಂಡ ಯಾರಮ್ಮ, ಗುರುತು ಹೇಳು ನೋಡೋಣ ಅವನು ಹೇಗಿದ್ದಾನೆ ಅಂತ. ಎಂಥ ಚಂದ ಮಾತು. ಇಂಥ ವಿಶೇಷ ಪುರುಷ ನನ್ನ ಗಂಡ, ಅವನು ಕುರುಹು ನಿಮಗೆ ಗೊತ್ತೇ ಅಂತ ಕೇಳ್ತಾಳೆ. ಅವನ ಲಕ್ಷಣ ಗೊತ್ತಾ ನಿಮ್ಗೆ ಹೇಗಿದ್ದಾನೆ ಅಂತ. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೊಲಿದೆ ನಾನಯ್ಯ. ಎಂಥ ಅದ್ಭುತ ಮಾತು. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ ನಾನು ಒಲಿದೆನವ್ವ. ಎಡೆಯಿಲ್ಲದ ಕೆಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗೆ ನಾನು ಒಲಿದೆನವ್ವ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆ. ಕುಲ ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗಾನೊಲಿದೆ. ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನ ಚೆಲುವ ಗಂಡ ನನಗೆ. ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ಕಾಯೇ. ಏನು ಮಾತದು. ನನ್ನ ಗಂಡ ಹೇಗಿದ್ದಾನೆ ಅಂತ ಹೇಳೋದು ಒಂದು ಸಂತೋಷ, ಅದರ ಜೊತೆಗೆ ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ತಾಯೇ ಅಂತ ಹೇಳ್ತಾರೆ. ಕಂಪ್ಯಾರಿಸನ್, ಕಾಂಟ್ರಾಸ್ಟಿಂಗ್ ಅಂತ ಹೇಳ್ತೀವಿ ನಾವು. ಆತ ಹೇಗಿದ್ದಾನೆ, ಇವ್ರು ಹೇಗಿದ್ದಾರೆ. ನೀವು ಬಂದಿದ್ದೀರಲ್ಲಪ್ಪ, ಯಾರ್ದೋ ಪರವಾಗಿ ಬಂದಿದ್ದೀರಲ್ಲ, ಕೌಶಿಕನ ಪರವಾಗಿ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಹೇಗಿದ್ದಾರೆ ಅವರು ಅಂತ. ಎಷ್ಟು ಚೆಂದಾಗಿ ಮಾತು. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗೆ ನಾನು ಒಲಿದನಯ್ಯ. ಅವನು ಸಾವೇ ಇಲ್ಲ, ಅನಾದಿ ಅವನಿದ್ದಂಥದ್ದು, ಅನಂತ. ಎಡೆಯಿಲ್ಲದ ಕೆಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ. ಈ ಭಾಷೆ ನನಗೆ ಅದ್ಭುತ. ಎಷ್ಟು ವರ್ಷಗಳ ಹಿಂದೆ ಸ್ವಾಮಿ, 900 ವರ್ಷಗಳ ಹಿಂದೆ ಬರೆದಂಥ ಭಾಷೆ. ಎಷ್ಟು ಸುಲಭವಾಗಿ, ಆ ಲಯಬದ್ಧವಾಗಿ ಅಷ್ಟು ಚೆನ್ನಾಗಿ ಬರುವಂಥ ಭಾಷೆ. ಅಂಥವನಿಗೆ ಮಾತಾಡಬೇಕಾದ್ರೆ ಒಂಥರ ಅನಿಸ್ಬೇಕು, ಅಂಥ ಚೆಲುವನಿಗೆ ನಾನು ಒಲಿದೆನಯ್ಯ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗಾನೊಲಿದೆ. ಭವ ಇಲ್ಲ ಅವನಿಗೆ, ಸಂಸಾರ ಬಂಧನ ಇಲ್ಲ, ಭಯ ಇಲ್ಲ, ನಿರ್ಭಯ ಚೆಲುವಂಗಾನೊಲಿದೆ. ಕುಲ ಇಲ್ಲ, ಸೀಮೆ ಇಲ್ಲ. ಯಾವ ಕುಲ ಶಿವನಿಗೆ? ಶಿವನಿಗೆ ನಾವು ಹಾಕ್ಬಿಡ್ತೀವಿ, ಅವನಿಗೊಂದು ಹಾಕ್ಬಿಡ್ತೀವಿ, ಸಿಕ್ಕರೆ ಅವನಿಗೊಂದು ಕ್ಯಾಟಗರಿಗೆ ಸೇರಿಸೇ ಬಿಡ್ತೀವಿ ಅವನು. ಆದರೆ ಅವನು ಸಿಗಲ್ಲ, ಅದಕ್ಕೆ ಪುಣ್ಯಕ್ಕೆ. ಕುಲ ಇಲ್ಲ, ಸೀಮೆ ಇಲ್ಲದ ನಿಸ್ಸೀಮ ಚೆಲುವಂಗೆ ನಾನು ಒಲಿದೆ. ಇದು ಕಾರಣ, ಇದೇ ಕಾರಣಪ್ಪ ಚೆನ್ನ ಮಲ್ಲಿಕಾರ್ಜುನ ಚೆಲುವ ಗಂಡ ನನಗೆ. ಅಂಥವನು ಗಂಡನಾಗಿದ್ದಾನೆ. ಅಂಥವ್ರ ಮುಂದೆ ಈ ಸಾವ ಕೆಡುವ ಗಂಡರನ್ನು ಒಯ್ದು, ಈ ಕೌಶಿಕನ ಸೇರಿಸ್ಬೇಕು ಅದರೊಳಗೆ, ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕು ತಾಯೇ. ಏನು ಪ್ರಯೋಜನ ಇವ್ರ ಜೊತೆಗೆ? ಹೋಲಿಸಿದಾಗ ಹೋಲಿಕೆ ಇರುವಂಥವ್ರು ಇರಬೇಕು, ಅಸಾಮಾನ್ಯ ಹೋಲಿಕೆ. ಒಂದು ಕಡೆ ಅಲ್ಲಿರುವಂಥವನು ಚೆಲುವ ಗಂಡ, ಇಲ್ಲಿರುವಂಥ ಸಾವ ಕೆಡುವ ಗಂಡ ಅಂತ ಹೇಳ್ತಾಳೆ. ಇಷ್ಟು ಹೇಳಿ ಕೌಶಿಕನನ್ನು ಮದುವೆ ಆಗೋದಿಲ್ಲ ಅಂತ ಹೆಗ್ಗಡತಿಯರಿಗೆ ಹೇಳ್ತಾಳೆ, ನಿರಾಕರಿಸಿಬಿಡ್ತಾಳೆ. ಅವ್ರೇನು ಮಾಡ್ತಾರೆ ಪಾಪ, ವಾಪಸ್ ಹೋದರು. ವಾಪಸ್ ಹೋಗ್ಬಿಟ್ಟು ರಾಜನಿಗೆ ಹೇಳ್ತಾರೆ, ನೋಡಿ ನಾವೆಲ್ಲ ಹೇಳೋದು ಕೇಳಿದ್ವಿ, ಆಕೆ ಆಗೋಲ್ಲ ಅಂತ ಅನ್ಸುತ್ತೆ. ಆಕೆ ಬರೀ ತನ್ನ ಚೆನ್ನ ಮಲ್ಲಿಕಾರ್ಜುನನ ಬಗ್ಗೆ ಹೇಳ್ತಾಳೆ. ಗಂಡ ಬರಬೇಕು. ಅವನೇನು ಮಾಡ್ತಾನೆ, ಮಂತ್ರಿಗಳನ್ನು ಕಳಿಸ್ಕೊಡ್ತಾನೆ. ಹೆಗ್ಗಡತಿಯರು ಬೇಡ, ಅಧಿಕಾರದಲ್ಲಿ ಹೋಗಿ ಮಂತ್ರಿಗಳಿಗೆ ಹೇಳ್ತಾನೆ, ಆಕೆ ಮಾತಾಡ್ಸ್ಕೊಂಡ್ಬನ್ನಿ, ಬರೋದಿಲ್ಲ ಅಂತ ಎತ್ಕೊಂಡ್ಬಂದ್ಬಿಡಿ ಆ ಥರದ್ದು. ಆ ಮಂತ್ರಿಗಳು ಬಂದು ಒತ್ತಾಯಿಸಿ ಬೆದರಿಸ್ತಾರೆ. ಹೇಳ್ತಾರೆ, ನೀನು ಬರದೇ ಹೋದರೆ ನಾವು ಬಂಧಿಸಿ ಕರ್ಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸ್ಬೇಕಾಗತ್ತೆ ನಿನ್ನ ಅಂತ ಹೇಳ್ತಾರೆ. ಹೇಳಿದಾಗ ಪಾಪ ಆಕೆ ಗಾಬರಿ ಆಗಿದೆ. ಹರಿಹರನ ಮಾತು ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಕೆ ಹೇಗಾದ್ಲು ಅಂತ ಗಾಬರಿ ಆದ್ಲು ಅಂದರೆ, ಗಾಯಗೊಂಡ ಜಿಂಕೆಯ ಹಾಗೆ, ಬೆಂಕಿಯ ಹತ್ತಿರ ಎಸೆದ ತಳಿರಿನಂತೆ, ಬೇರು ಸಹಿತ ಕಿತ್ತೆಸೆದ ಎಳೆಬಳ್ಳಿಯಂತೆ, ಸೂರ್ಯನನ್ನು ಸಮೀಪಿಸಿದ ಚಂದ್ರಬಿಂಬದಂತೆ ಅಕ್ಕ ಒಳಗೊಳಗೆ ನೊಂದು ಕಂದಿ ಹೋಗುತ್ತಾಳೆ ಅಂತ. ಕಲ್ಪನೆ ಮಾಡೋಷ್ಟು ಚೆನ್ನಾಗಿದೆ ನೋಡಿ. ಗಾಯಗೊಂಡ ಜಿಂಕೆಯ ಹಾಗೆ. ಮೊದಲೇ ಜಿಂಕೆ ಹೆದರಿರುವ ಪ್ರಾಣಿ, ತುಂಬ ಹೆದರಪುಕ್ಕ ಪ್ರಾಣಿ, ಸ್ವಲ್ಪ ಸಪ್ಪಳ ಬಂದರೆ ಓಡಿ ಹೋಗುವಂಥ ಪ್ರಾಣಿ. ಗಾಯ ಬೇರೆ ಆಗಿಬಿಟ್ಟಿದೆ, ದಿಕ್ಕು ತೋಚದೆ ಯಾವ ಕಡೆ ಹೋಗಬೇಕು ಅಂತ ಭಯದಿಂದ ಓಡ್ತಾ ಇದೆ. ಹಾಗೆ ಗಾಯಗೊಂಡ ಜಿಂಕೆಯ ಹಾಗೆ, ಬೆಂಕಿಯ ಹತ್ತಿರ ಎಸೆದ ಎಳೆ ತಳರಿದಂತೆ, ಚಿಗುರು ಅವು ಮಾಡಿದ ಎಳೆ ಚಿಗುರು, ಅದನ್ನು ಬೆಂಕಿ ಹತ್ತಿರ ಹಾಕಿದ್ರೆ ನೋಡಬೇಕು, ಒಂದು ಕ್ಷಣದಲ್ಲಿ ಮುರಿದು ಹಾಗೆ ತಳರಿದಂತೆ, ಬೇರು ಸಹಿತ ಕಿತ್ತೆಸೆದ ಎಳೆಬಳ್ಳಿಯಲ್ಲಿ, ಎಳೆಬಳ್ಳಿನ ಕಿತ್ತು ಹಾಕಿದರೆ ಕ್ಷಣದಲ್ಲಿ ಒಣಬೇಕು. ಸೂರ್ಯನನ್ನು ಸಮೀಪಿಸಿದ ಚಂದ್ರಬಿಂಬದಲ್ಲಿ, ಚಂದ್ರಬಿಂಬ ಚಂದ್ರ, ಸೂರ್ಯನ ಹತ್ತಿರದ ತಳ ಏನಾಗುತ್ತೆ, ಅದರಿಂದ ಸೂರ್ಯನ ಚಂದ್ರಬಿಂಬದಲ್ಲಿ ಒಳಗೆ ಕಂದಿ ಹೋಗುತ್ತೆ. ಅದನ್ನು ಸ್ವಲ್ಪ ಸುತ್ತು ಹೋಗಿ, ನಾನಿಷ್ಟು ಒದ್ದಾಡ್ತಾ ಇದ್ದೀನಿ, ಗಂಡ ನಾನು ಇದ್ದಾನೆ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತೀನಿ, ಇಷ್ಟು ತೊಂದರೆ ಕೊಡ್ತಾನೆ, ಅವನು ಸುಮ್ಮನೆ ಕೂತಿದ್ದಾನಲ್ಲ, ಅವನಿಗೆ ಗೊತ್ತಾಗಬೇಕು, ಅವ್ನು ನಂಬ್ಕೊಂಡು ಕೂತಿದ್ದೀನಿ, ಅವನು ಸುಮ್ಮನೆ ಇದ್ದಾನಲ್ಲ ಅಂತ ಸ್ವಲ್ಪ ಸುತ್ತು ಬರ್ತದೆ. ಅಂತ ಹೇಳ್ತಾಳೆ, ಗಂಡ ನೀನು ಹೆಂಡತಿ ನಾನು, ಮಕ್ಕಳು ಬರೀಲ್ಲ, ಯಾರು ಇಲ್ಲ, ನಾವಿಬ್ಬರೇ ಇರೋದು. ಗಂಡ ನೀನು, ಹೆಂಡತಿ ನಾನು, ಮತ್ತೊಬ್ಬರಿಲ್ಲಯ್ಯ. ನಿನ್ನ ಬೆಂಬಲಿಗೆ ನಾನು ಮೆಚ್ಚಿ ಬಂದೆ. ನಿನ್ನ ಹಿಂದೆ ನಾನು ಬಂದ್ಬಿಟ್ಟೆ, ನಂಬಿಕೊಂಡು ಬಂದಿದ್ದೀನಿ, ಮೆಚ್ಚಿ ಬಂದಿದ್ದೇನೆ, ನಂಬಿಕೊಂಡು ನಿನ್ನ ಹಿಂದೆ ಬಂದಿದ್ದೇನೆ.
ಕಂಡವರೆಲ್ಲ ಬಲು ಹಿಂದ ಕೈ ಹಿಡಿದರೆ ಗಂಡ ನಿನಗೆ ಸೈರಣ ಎಂತಾಯಿತ್ತು ಹೇಳ. ಚೆನ್ನಮಲ್ಲಿಕಾರ್ಜುನಯ್ಯ ಕೇಳುವಂಥ ರೀತಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೆಂಡತಿ, ನೀನು ಗಂಡ, ನಾವಿಬ್ಬರೇ ಇರೋದಪ್ಪ. ಮತ್ತು ಇನ್ನೊಂದು, ನೀನು ನಂಬಿಕೊಂಡು ನೀನು ಹಿಂದೆ ಬಂದಿದ್ದೆ, ನಾನು ಮತ್ತು ಯಾರೂ ಇಲ್ಲ, ನೀನು ನಂಬಿಕೊಂಡೇ ಬಂದದ್ದು ನಾನು. ಕಂಡವರೆಲ್ಲ ಬಲು ಹಿಂದ ಕೈ ಹಿಡಿದರೆ, ಯಾರಾದರೂ ಬಂದು ಹೆಂಡತಿ ಕೈ ಹಿಡ್ಕೊಂಡ್ರೆ ಗಂಡ ನಿನಗೆ ಸೈರಣ ಎಂತಾಯಿತ್ತು ಹೇಳ. ನೀನು ಹೆಂಗೆ ಸುಮ್ಮನೆ ಕೂತ್ಕೊಂಡೆ ಗಂಡ ಆಗಿ? ಈ ಭೂಮಿ ಮೇಲೆ ಬದುಕಿರುವಂಥ ಗಂಡರಿಗೆ ಸಿಟ್ಟು ಬರುತ್ತೆ, ಸಿಟ್ಟು ಬರಲ್ವಾ? ತಕ್ಕನ ಬಂದು ಹೆಂಡತಿ ಕೈ ಹಿಡ್ಕೊಂಡ್ರೆ ಸಿಟ್ಟು ಬರಲ್ವಾ? ಅವ್ರಿಗಾಗೋದು ನೀನು ಸುಮ್ಮನೆ ಕೂತಿದ್ಯಲ್ಲಪ್ಪ, ನಿನಗೆ ಸೈರಣ ಎಂತಾಯಿತಯ್ಯ ಚೆನ್ನಮಲ್ಲಿಕಾರ್ಜುನ. ಇದೇ ಧಾಟಿ ದಾಸರು ಹೇಳ್ತಾರೆ. ವಿಜಯದಾಸರು ಒಂದು ಪದ್ಯ ಬರ್ತದೆ, ಅದೇ ಚೆನ್ನಾಗಿ ಬರ್ತದೆ ಅದು. ನಾನು ಹೀಗಿದ್ದೇನೆ, ಹೆಂಡತಿ ಹಾಗೇ ಇದ್ದೇನೆ, ನೀನು ಯಜಮಾನ, ನನ್ನ ಕೈ ಹಿಡಿದ್ರೆ ನಿಂಗೆ ಸಿಟ್ಟು ಬರಬೇಕಲ್ವಾ? ಪಾರು ಮಾಡೋದು ನಿನ್ನ ಕೆಲಸ ಅಲ್ವಾ? 3-4 ಕೊಡ್ತಾರೆ ಅವ್ರು, ಬರೀ ಹೆಂಡತಿ ಒಂದೇ ಹೇಳೋದಿಲ್ಲ. ನಾನು ದಾಸ, ನೀನು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ, ನನ್ನ ಮೇಲೆ ಯಾರಾದರೂ ಪ್ರಹಾರ ಮಾಡಿದರೆ ನಾನು ಪಾರು ಮಾಡೋದಕ್ಕೆ ಯಜಮಾನ ನೀನು ಬರಬೇಕಲ್ವಾ? ಬರದೇ ಹೋದ್ರೆ ನನಗೇನು ನಷ್ಟ ಇಲ್ಲ, ನಿನಗೆ ತೊಂದರೆ. ಎಂಥ ಯಜಮಾನ್ರಿ, ಪೊಡೆದು ನೋಡ್ಕೊಂಡು ಸುಮ್ಮನೆ ಕೂತಿದ್ದವನು ಅಂತಾರೆ. ಅಥವಾ ಹೆಂಡತಿ ಕೈ ಹಿಡ್ಕೊಂಡಾಗ ಗಂಡ ಸುಮ್ಮನಿದ್ರೆ ಅದೇ ಅಂತ ಗಂಡ್ರಿ, ನಿನಗೆ ಬೈತಾರೆ, ನಿನಗೆ ಕೆಟ್ಟ ಅನಿಸುತ್ತೆ, ನಿನಗೆ ಬೈದ್ರೆ ನನಗೆ ಕೆಟ್ಟ ಅನಿಸ್ತದಪ್ಪ, ಅದು ಅದರಿಂದ ನಾನು ಮರ್ಯಾದೆ ಮುಳಿಸ್ಕೊ ನೀನು ಅಂತ ದಾಸರು ಬರೆಯುವಂಥದ್ದು ಅದೇನೆ. ಅದೇ ಮಾತನ್ನು ಹೇಳ್ತಾರೆ. ವೃಷಭನ ಹಿಂದೆ ಪಶುವಾನು ಬಂದೆನು, ವೃಷಭನ ಹಿಂದೆ ಪಶುವಾನು ಬಂದೆನು, ನಂಬಿ ನೆಚ್ಚಿ ಪಶುವಾನು ಬಂದೆನು, ಸಾಕಿ ಸಲಹಿಯನೆಂದು ಮಳೆಯಲ್ಲಿ ಬಂದೆನು. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಂಬಿ ಬಂದ ಹೆಂಗೂಸ ಹಿಂದೊಬ್ಬ ನೆಳೆದೊಯ್ದರೆ ಎಂತೂ ಸೈರಿಸಿದೆ ಹೇಳ ಎನ್ನ ದೇವರ ದೇವ. ಅದೇ ಮಾತು. ವೃಷಭನ ಹಿಂದೆ ಪಶುವಾನು ಬಂದೆನು, ಒಂದು ಆಕಳಿಂದ ಕರು ಬಂದ ಹಾಗೆ ಬಂದಿದ್ದೇನೆ, ನಾನು ನಿನ್ನ ಹಿಂದೆ ಬಂದಿದ್ದೇನೆ. ನಂಬಿ ನೆಚ್ಚಿ ಪಶುವಾನು ಬಂದೆನು, ನಂಬಿಕೊಂಡು ಪೂರ್ತಿ ನಿನ್ನೆ ನಂಬ್ಕೊಂಡು ಬಂದಿದ್ದೇನೆ. ಸಾಕಿ ಸಲಹಿಯನೆಂದು ಬಳಿಯಲ್ಲಿ ಬಂದೆನು, ನೀನನ್ನು ಸಾಕಿ ಸಲಹತಿಯಪ್ಪ ಅಂತ ನಂಬಿಕೆಯಿಂದ ನಿನ್ನ ಹತ್ತಿರ ಬಂದಿದ್ದೇನೆ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಂಬಿ ಬಂದ ಹೆಂಗೂಸ, ಒಂದು ಹೆಂಗಸು, ಒಂದು ಕೂಸು ಥರ ಇದ್ದೇನೆ ನಾನು, ನೀನು ನಂಬಿ ಬಂದಿದ್ದೇನಲ್ಲ. ಹಿಂದೊಬ್ಬರೆಳೆದರೆ, ಯಾರಾದರೂ ಎಳೆದರೆ ನನ್ನ ಎಂತೂ ಸೈರಿಸಿದೆ ಹೇಳ ಎನ್ನ ದೇವರ ದೇವ. ಹೇಗೆ ಮಾಡಿದೆಪ್ಪ ನೀನು ಅಂತ ಹೇಳಿ ತಳಮಳ ಬಂದಾಗ ಆಗತ್ತೆ. ನಾವು ಅಂತೇವೆ ಸಾಮಾನ್ಯವಾಗಿ, ಏನು ತೊಂದರೆ ಬಂದರೆ ದೇವ್ರ ನಿದ್ದಾನೋ ಇಲ್ಲಪ್ಪ, ಏನು ದೇವ್ರು ನೋಡೋಂಗೆ ಕಾಣಿಸೋದಿಲ್ಲ ಅಲ್ವಾ? ದೇವರು ಕುರುಡಾಗಿದ್ದಾನೆ ಅಂತೀವಿ, ದುಃಖ ಬಂದಾಗ ಹೇಳುವಂಥ ಮಾತು. ತಳಮಳದಲ್ಲಿ ಅಕ್ಕ ಹೇಳಿದಂಥ ಮಾತು. ಹಾಗೆ ಚಿಂತಿಸ್ತಾಳಿದ್ರೆ ಮಂತ್ರಿಗಳಿಗೆ ಪಾಪ ಡಿಕ್ಟಮ್ ಇದೆ, ಹಿಂಗೆ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಆ ಮಂತ್ರಿಗಳು ಮದುವೆಗೆ ಒತ್ತಾಯಿಸ್ತಾರೆ. ನಾವು ಸ್ವತಂತ್ರರಲ್ಲ ಮಾತಾಯಿ, ನಿನ್ನ ಮಾತು ಅರ್ಥ ಆಗತ್ತೆ, ನೀನು ಹಿಡ್ಕೊಂಡು ಹೋಗ್ತಿದ್ದು ನಮ್ಮ ನೌಕರಿ ಹೋಗ್ತದೆ, ನಮ್ಮ ಕೆಲಸಕ್ಕೆ ಬಂದಿದ್ದೇವೆ, ಆದ್ದರಿಂದ ದಯವಿಟ್ಟು ನಿಮ್ಮನ್ನು ಬಂಧಿಸಿ ಕರ್ಕೊಂಡು ಹೋಗ್ತೀನಿ ಅಂದಾಗ ಕೊನೆಗೆ ಚಿಂತೆ ಮಾಡಿ ಅಕ್ಕ ಮಹಾದೇವಿ ಒಂದು ಮಾತನ್ನು ಹೇಳ್ತಾಳೆ. ಎಷ್ಟು ದೊಡ್ಡ ಮಾತು. ಮುನ್ನ ಮೂಡಿತ್ತ ನಾರು ಕಳೆಯಬಾರದು, ಮುನ್ನ ಮಾಡಿತ್ತ ನಾರು ಕಳೆಯಬಾರದು, ಅದು ಬೆನ್ನ ಹಿಂದೆ ಬರುತ್ತಿಪ್ಪುದು, ಅದನಿನ್ನು ಕಳೆದೆನೆಂದರೆ ಎನ್ನಿಚ್ಛೆ ಉಂಟೆ ಅಯ್ಯ. ಚೆನ್ನಮಲ್ಲಿಕಾರ್ಜುನ ನನಗೆ ಕಟ್ಟಿದ ಕಟ್ಟಳೆಯ ನನ್ನಿಂದ ನಾನೇ ಅನುಭವಿಸಿ ಕಳೆವೆ. ಆಕೆ ಕೊನೆಗೊಂದು ತೀರ್ಮಾನ ಮಾಡ್ಕೋತಾಳೆ, ನಾನು ಹಿಡ್ಕೊಂಡು ಹೋಗಿ ಜೈಲು ಮುಂದೆ ಕೂಡಿಸಿದ್ರೆ ಏನು ಮಾಡೋಂಗಿದ್ದೀನಿ ನಾನು, ಆದ್ದರಿಂದ ಬಹುಶಃ ನನ್ನ ಕರ್ಮದಲ್ಲಿ ಇದು ಇರಬೇಕು ಅಂತ ಹೇಳಿ ಮುನ್ನ ಮಾಡಿತ್ತನಾರು ಕಳೆಯಬಾರದು. ಹಿಂದೆ ಮಾಡಿದಂಥದ್ದೇನಿದೆಯೋ ಅದು ಕಳೆಯೋಕ್ಕಾಗೋದಿಲ್ಲ. ಪೂರ್ವಕೃತ ಹಿಂದೆ ಮಾಡಿದಂಥದ್ದು ಇದೆಯಲ್ಲ, ನಮ್ಮದು ಪೂರ್ವ ಜನ್ಮದ್ದೇನು ಇದೇ ರಾಶಿ ಇದೆಯಲ್ಲ, ಅದ್ರ ಕರ್ಮ ಸವೆಯೋದು ಹೊರತು ನನಗೇನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಪೂರ್ವ ಜನ್ಮದಲ್ಲಿ ಮಾಡಿದ್ದನ್ನು ತೀರಿಸ್ಬೇಕು ನಾನು. ಅದಕ್ಕೆ ಹೇಳ್ತಾಳೆ, ಮುನ್ನ ಮಾಡಿತ್ತನು ಆರು ಕಳೆಯಬಾರದು. ಹಿಂದೆ ಮಾಡಿದ್ದನ್ನು ಯಾರೂ ತೆಗೆಯೋಕ್ಕಾಗೋದಿಲ್ಲ, ಅದು ಬೆನ್ನ ಹಿಂದೆ ಬರುತ್ತಿಪ್ಪುದು. ಪೂರ್ವಾರ್ಜಿತ ಕರ್ಮ ಅಂತ ಕರಿತೀವಿ ಅದನ್ನು. ಪೂರ್ವಾರ್ಜಿತ ಕರ್ಮ ಹಿಂದೆ ಮಾಡ್ಕೊಂಬಂದು ಹರಿಹರಿಸಿದೆ, ಅದು ಅದನ್ನೆಲ್ಲ ಸಂಸ್ಬೇಕು. ಅದು ಬೆನ್ನ ಹಿಂದೆ ಬರುತ್ತಿಪ್ಪದು, ಅದನ್ನಿನ್ನು ಕಳೆದಿಹೇನೆಂದರೆ ಅದನ್ನು ತೆಗೆದು ಹಾಕ್ತೀನಿ ಅಂದರೆ ಎನ್ನಿಚ್ಛೆಯುಂಟೆ ಅಯ್ಯ. ನನ್ನ ಕೈಯಲ್ಲಿ ಇದೆಯಾ? ನನ್ನ ಪೂರ್ವ ಜನ್ಮದ ಕರ್ಮಗಳನ್ನು ತೆಗೆದು ಹಾಕ್ತೇನೆ, ನನ್ನ ಕೈಯಲ್ಲಿಲ್ಲ ಅದು. ಅದಕ್ಕೆ ಚೆನ್ನಮಲ್ಲಿಕಾರ್ಜುನ ಎನಗೆ ಕಟ್ಟಿದ ಕಟ್ಟಳೆಯ ನನ್ನಿಂದ ನಾನೇ ಅನುಭವಿಸಿ ಕಳೆವೆನು. ಮಾತೆಷ್ಟು ಚೆಂದ ನೋಡಿ. ಚೆನ್ನಮಲ್ಲಿಕಾರ್ಜುನನೇ ಎನಗೆ ಕಟ್ಟಿದ ಕಟ್ಟಳೆ ನನಗೆ ವಿಧಿಸಿದ್ದಾನೆ. ನೀನು ಮಾಡಿದ್ದಿದೆಯಲ್ಲ ಗೊತ್ತಿಲ್ಲ, ನನಗೆ ಕಾಣಿಸಿಲ್ಲ. ಅವನು ಹೇಳ್ತಾನೆ, ಹಿಂದೆ ಮಾಡಿದ್ದಿದೆ ಪೂರ್ವಾರ್ಜಿತ ಕರ್ಮ, ಅದನ್ನು ತೀರಿಸ್ಕೊಂಡು ಬಾ ಅಂತ ನನ್ನ ಕಟ್ಟಳೆ ಹಾಕಿದ್ದಾನೆ, ವಿಧಿ ಮಾಡಿದ್ದಾನೆ. ಆದ್ದರಿಂದ ನನ್ನಿಂದ ನಾನೇ ಅನುಭವಿಸಿ ಕಳೆವೆನು, ನಾನೇ ತಡ್ಕೋತೀನಿ, ಅನುಭವಿಸ್ತೇನೆ, ಆ ಕರ್ಮವನ್ನು ಸವಿಸ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ಅವ್ನು ಹೇಳ್ತಾಳೆ, ನೋಡಪ್ಪ ನೀವು ತೊಂದರೆ ಮಾಡ್ಕೋಬೇಡಿ ಮಂತ್ರಿಗಳೇ, ನಾನೇ ಬರ್ತೀನಿ, ಆದರೆ ಒಂದು ಕಂಡೀಷನ್, ನನಗೆ ನಾನೇ ಶರಣಾಗ್ತೇನೆ, ಹಿಡ್ಕೊಂಡು ಹೋಗೋದು ಅರೆಸ್ಟ್ ಮಾಡ್ಕೊಂಡು ಹೋಗೋದು ಏನು ಕಾರಣ ಇಲ್ಲ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಸ್ವತಃ ರಾಜರು ನಮ್ಮ ಮನೆಗೆ ಬಂದು ನನ್ನ ಕೈಯನ್ನು ಬೇಡಬೇಕು, ರಾಜರು ನಮ್ಮ ಮನೆಗೆ ಬರಬೇಕು. ಮತ್ತು ಇನ್ನೊಂದಲ್ಲ, ನಾನು ಹೇಳಿದ ಮಾತುಗಳಿಗೆ ಅವರು ಮನ್ನಣೆ ಕೊಡೋದಾದರೆ,
ಅದಕ್ಕೆ ಮಾತು ಕೊಡೋದಾದರೆ ಮಾತ್ರ ನಾನು ಬರ್ತೀನಿ. ಅಕಸ್ಮಾತ್ತಾಗಿ ನಾನು ಹಿಡ್ಕೊಂಡೇ ಹೋಗ್ತೀನಿ, ಅವರು ಮಾತು ಗೀತು ಕೊಡೋದಿಲ್ಲ ಅನ್ನೋದಾದ್ರೆ ನಾನು ಪ್ರಾಣ ಕಳ್ಕೊತೇನೆ, ನನ್ನ ದೇಹ ಅವ್ರಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹೇಳಿದಾಗ ಮಂತ್ರಿಗಳು ಹೋಗಿ ಕೌಶಿಕನಿಗೆ ಹೇಳ್ತಾರೆ, ನೋಡಿ ಸ್ವಾಮಿ ಇಷ್ಟು ಮಾಡ್ಕೊಂಬಂದಿದ್ದೀವಿ, ಇದು ಅತ್ಯಂತ ಹೆಚ್ಚಿನ ನೆಗೋಷಿಯೇಷನ್ ಮಾಡಿದ್ದು, ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ. ಈಗ ಬರ್ಲಿಕ್ಕೆ ಒಪ್ಕೊಂಡಿದ್ದಾಳೆ ಆಕೆ, ಆದರೆ ಏನೋ ಕಂಡೀಷನ್ ಅಂತ 2-3 ಕಂಡೀಷನ್ನು ಒಪ್ಕೊಂಡ್ರೆ ಆಕೆ ಬರ್ತಾಳಂತೆ ಅಂತ. ಅವನಿಗೆ ಜಗತ್ತು ಆಕಾಶ ಮುಟ್ಟಿದಂಗೆ ಆಗ್ಬಿಡ್ತು. ಕಂಡೀಷನ್ ಕಣ್ಣಿಗೆ ಕಾಣಿಸಲ್ಲ, ಆಕೆ ಬರ್ತಾಳೆ ಅಂದರೆ ಸಾಕು. ಅವನೇನು ಮಾಡ್ದ, ಬಲೆ ಖುಷಿ ಆಗಿಬಿಡ್ತು ಅವನಿಗೆ. ಸಂತೋಷದಿಂದ ಕನಸಿನ ಗೋಪುರ ಕಟ್ಕೊಂಡು ದಂಡಿಗೆಯನ್ನೇರಿ ಸಂಭ್ರಮದಿಂದ ನಿರ್ಮಲನ ಮನೆಗೆ ಬರ್ತಾನೆ. ನಿರ್ಮಲ ಮನೆ ಒಳಗೆ ಕರೆದು ಉಚಿತ ಆಸನ ಕೊಟ್ಟು ಬಾಗಲು ಹೊರಗೆ ಕೂರಿಸ್ತಾನೆ. ದೊಡ್ಡ ಒಂದು ಒಳಗಡೆ ಕೋಣೆ, ಈ ಬಾಗಿಲಲ್ಲೇ ಕುರ್ಚಿ ಹಾಕಿ ಕೂಡಿಸ್ತಾನೆ, ಒಂದು ಸಿಂಹಾಸನ ಹಾಕಿ ಕೂಡಿಸ್ತಾನೆ. ಒಳಗಡೆ ಅಕ್ಕ ಮಹಾದೇವಿ ತಾಯಿ ತಂದೆಯರ ಜೊತೆಗೆ ಬಾಗಿಲು ಒಳಗಡೆ ಕೂತ್ಕೋತಾಳೆ, ನಡು ಹೊಸ್ತಲು. ಅದು ಯಾವಾಗಲೂ ಪದ್ಧತಿ ಅದು, ಹೆಣ್ಮಕ್ಳು ಸೀದಾ ಹೊರಗೆ ಬರೋದಿಲ್ಲ, ಒಳಗೆ ಕೂತು ಮಾತಾಡಬೇಕು ಅಂತ. ಮಾತಾಡ್ತಿದ್ರಂತೆ. ರಾಜನೇ ಮೊದಲು ಮಾತು ತೆಗಿತಾನೆ. ಈ ಮಾತನ್ನು ಎಷ್ಟು ಚೆನ್ನಾಗಿ ದಾಖಲೆ ಮಾಡಿದ್ದಾನೆ ಹರಿಹರ, ನೋಡಬೇಕದನ್ನು. ಆ ಸಂಭಾಷಣೆ ಹಾಗೆ ತುಂಬ ಸುಲಭವಾದ ಸಂಭಾಷಣೆ, ಅದು ವರ್ಣನೆ ಬೇಕಾಗಿಲ್ಲ. ರಾಜ ಮಾತು ತೆಗಿತಾನೆ. ಕೊಡುವೆ ಬೇಡಿದುದ ನಾನು ನುಡಿಯಲ್ಲ, ಕೊಡುವೆ ಬೇಡಿದುದ, ನೀ ಏನು ಕೇಳ್ತಿ ಅಂತ ಕೊಡ್ತೀನಿ, ಸುಮ್ಮನೆ ನಾನು ನುಡಿಯಲ್ಲ. ನನ್ನ ಆಣೆ ನಡೆ ನನ್ನ ಅರಮನೆಗೆ ಬಾಲೆ, ನಾನು ಆಣೆ ಮಾಡಿ ಹೇಳ್ತೀನಿ, ನಿನಗೇನು ಬೇಕೋ ವಚನ ಕೊಡ್ತೇನೆ, ನಡಿ ನನ್ನ ಅರಮನೆಗೆ ಅಂತ ಹೇಳ್ತಾನೆ. ಮಡದಿ ಎಲ್ಲವೂ ನನ್ನ ಜೀವ, ನೀನು ಮದುವೆ ನನ್ನ ಮಡದಿ ಆಗೋದಿಲ್ಲಮ್ಮ, ನನ್ನ ಜೀವ ಆಗ್ತೀಯ ನೀನು, ನನ್ನ ಜೀವ ನೀನು. ರತ್ನವು ಸಿರಿ ಬಡವನ ಸೋಂಕಿದಂತಿಹುದು. ಹೇಗಾಗುತ್ತೆ ನನ್ನ ಜೀವನ ಅಂದರೆ, ಅತ್ಯಂತ ಬಡವನಿಗೆ ರತ್ನ ಸಿಕ್ಕಂಗಾಗ್ಬಿಡುತ್ತೆ. ರತ್ನವು ಸಿರಿ ಬಡವನ ಸೋಂಕಿದಂತಿಹುದು, ನನ್ನ ಜೀವನ ಹಾಗಾಗ್ಬಿಡ್ತದೆ, ನೀನು ಬರೀ ಮಡದಿ ಆಗೋದಿಲ್ಲ, ನನ್ನ ಜೀವ ಆಗ್ತೀಯ. ಆಕೆ ಹೇಳುವಂಥ ಮಾತು ನಾಡಿಗೊಡೆಯ. ಆ ವಿನಯ ನೋಡಬೇಕು, ಹೇಳುವಂಥ ಮಾತು ಸ್ಪಷ್ಟ, ಆದರೆ ಹೊರಟಲ್ಲ. ಇದನ್ನೇ ನಾನು ಯಾವಾಗಲೂ ಹೇಳೋದು, ದರ್ ಇಸ್ ದ ಗ್ರೇಟೆಸ್ಟ್ ಚಾರ್ಮ್ ಇನ್ ಬೀಯಿಂಗ್ ಸ್ಟ್ರಿಕ್ಟ್ ವಿದೌಟ್ ಬೀಯಿಂಗ್ ಹಾರ್ಷ್ ಅಂತ. ನಮ್ಮಲ್ಲಿ ಕೆಲವರಿಗಿದೆ, ಹಾರ್ಷ್ ಆದರೆ ಸ್ಟ್ರಿಕ್ಟು ಅಂದ್ಕೊಳ್ಳೋರಿದ್ದಾರೆ. ಅದಲ್ಲ ಅದು. ಯು ಕ್ಯಾನ್ ಬಿ ಸ್ಟ್ರಿಕ್ಟ್ ವಿದೌಟ್ ಬೀಯಿಂಗ್ ಹಾರ್ಷ್. ಮನಸ್ಸು ನೋಯಿಸಲಾರದ ಹಾಗೆ ಗಟ್ಟಿಯಾದ ಮಾತನ್ನು ಹೇಳುವಂಥದ್ದು. ನಾಡಿಗೊಡೆಯ ನೀನು ಮಾಡಿದಂತಹುದು ಕೈಗೂಡದ ಸುಖವ ಬಯಸುವರೆ. ನೀನು ಏನು ಮಾಡ್ತಿದ್ದೀಯಪ್ಪ ನೀನು, ಕೈಗೂಡದ ಸುಖವ ಬಯಸುವರೆ. ನೀನು ಕೈಗೆ ಸಿಕ್ಕಲಾರ್ದಂಥ ಸುಖ ಅಪೇಕ್ಷೆ ಮಾಡ್ತಿದ್ದೀಯಾ ನೀನು, ಬೇಡಪ್ಪ. ನಾಡೋಳ ಅಪಕೀರ್ತಿ ನಿನಗೆ ಅಪಕೀರ್ತಿ ಬರ್ತದೆ, ಯಾಕಂದರೆ ಮನಸ್ಸಿಲ್ಲದ ಹುಡುಗಿನ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ಅದಕ್ಕೆ ಅಪಕೀರ್ತಿ ಬರ್ತದೆ. ನಾನು ನಾರಿ, ಆಕೆ ಮಾತಾಡೋಂತ ನೋಡಿ, ನಾನು ನಾರಿ ನಿನ್ನ ಸುತೆ, ನಾನು ನಾರಿ ನಿನ್ನ ಸುತೆ, ನಿನ್ನ ಬೇಡುವೆ ಎನ್ನಿಂದೇನು ಫಲವು ನಿನಗೆ. ಒಂದು ಮಾತಿದೆ, ರಾಜ ಇದ್ದರೆ ಪ್ರಜೆಗಳಿಗೆ ತಂದೆ ಸ್ಥಾನದಲ್ಲಿರ್ತಾನೆ ಅಂತ. ಎಷ್ಟು ಚೆನ್ನಾಗಿ ಬಳಸ್ಕೋತಾಳೆ ನೋಡಿ ಈಕೆ. ರಾಜ ಆ ರಾಜ್ಯಕ್ಕೆ, ಪ್ರಜೆಗಳೆಲ್ಲರೂ ಮಕ್ಕಳು, ರಾಜ ತಂದೆ ಸಮಾನ. ಅದಕ್ಕೆ ಹೇಳ್ತಾಳೆ, ನಾನು ನಾರಿ ನಿನ್ನ ಸುತೆ, ನಾನು ನಿನ್ನ ಮಗಳಿದ್ದಾಗಪ್ಪ, ನಿನ್ನ ಬೇಡುವೆ ಎನ್ನಿಂದೇನು ಫಲ ನಿನಗೆ, ನನ್ನಿಂದ ಏನಾಗುತ್ತೆ ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವನ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ. ಬಾಯಿ ಮಾತಿನಲ್ಲಿ ಎಲ್ಲರೂ ಮಕ್ಕಳು ಎನ್ನಬಹುದು, ಬಾಯಿ ಮಾತಿನಲ್ಲಿ ಅನ್ಬೋದು ಎಲ್ಲರೂ ಮಕ್ಕಳು ಅಂತ. ನನ್ನ ಸ್ನೇಹಿತರೊಬ್ಬರಿದ್ದರು, ಅವ್ರು ಭಾಷಣಕ್ಕೆ ಹೋದಾಗ ಹಾಗೆ ಹೇಳೋರು, ಅವ್ರು ಯಾವಾಗಲೂ ಹೆಂಡ್ತಿನ ಕರ್ಕೊಂಡು ಹೋಗೋರು. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಕ್ಸೆಪ್ಟಿಂಗ್ ಒನ್ ಅಂತಿದ್ರು, ಅಂದರೆ ಹೆಂಡ್ತಿನಲ್ಲೇ ಇರ್ತಿದ್ಲಲ್ಲ, ತಪ್ಪಾಗುತ್ತೆ ಅಂತ. ಹಾಗೆ ಇಲ್ಲಿ ಹೇಳ್ತಾನೆ ಅವನು, ಬಾಯಿ ಮಾತಿನಲ್ಲಿ ಎಲ್ಲರೂ ಮಕ್ಕಳು ಎನ್ನಬಹುದು, ಈಗ ನಿನಗೆ ಬಂದಿರುವ ಕಷ್ಟವಾದರೂ ಏನು. ಅವನಿಗೆ ಆಶ್ಚರ್ಯ. ಸಣ್ಣ ಮನೆತನ, ಸಾಧಾರಣ ಮನೆತನದ ಆ ಹುಡುಗಿಗೆ ರಾಜ ಮದುವೆ ಆಗ್ತದೆ ಅಂದರೆ ಸಂಭ್ರಮ ಅಲ್ವಾ. ಅವನು ವಿಚಿತ್ರ ಅನಿಸೋದು, ಹಿಂಗೆಂದೂ ಪ್ರಶ್ನೆ ಬಂದಿರಲಿಲ್ಲ ಅವನಿಗೆ. ಮನೆಗೆ ಬಂದು ಕೇಳ್ಕೊಳ್ಳುವಂಥ ಪ್ರಸಂಗ. ಆಯ್ತು, ನಿನಗೆ ಬಂದಿರುವ ಕಷ್ಟವಾದ್ರೇನು, ಭಾಗ್ಯ ಬಂದಾಗ ಸವಿಯದೆ ಹೋದರೆ ಮತ್ತೆ ಬಾರದು, ಪ್ರಾಯ ಕಳೆದ ಮೇಲೆ ಹಳಸಿದ ಪಾಯಸಕ್ಕೆ ಸಮ. ಅವನು ಮಾತೋಡು ಹೇಗಿದೆ, ಹಳಸಿದ ಪಾಯಸಕ್ಕೆ ಸಮ, ರುಚಿ ಇರುವಾಗಲೇ ಸವಿಯಬಹುದು ಆತ ಹೇಳ್ತಾನೆ. ಅದಕ್ಕಾಗಿ ಹೇಳ್ತಾಳೆ, ಹುಟ್ಟುವಲ್ಲೇ ನಾ ಶಿವನಿಗೆಂಬ ನೇಮವ ಮುಟ್ಟಿ ಸಮರ್ಪಿಸಿದವಳು, ಬಿಟ್ಟು ಕಳೆಯುವುದು. ನಾನು ಹುಟ್ಟಿದಾಗಲೇ ಶಿವನಿಗೋಸ್ಕರ ಬಂದವಳು ಅಂತ ತೀರ್ಮಾನ ಆಗಿ ಹೋಗಿದೆಯಪ್ಪ. ಶಿವನಿಗೆಂಬ ನೇಮ ಹಾಕ್ಕೊಂಡ್ಬಿಟ್ಟಿದ್ದೇನೆ, ಮುಟ್ಟಿ ಸಮರ್ಪಿಸಿದ್ದೇನೆ. ಬಿಟ್ಟು ಕಳೆಯುವುದು, ಏನೂ ಫಲವಿಲ್ಲ, ಬಿಟ್ಟುಬಿಡು ನನ್ನ, ಏನು ಫಲವಿಲ್ಲ. ದೈವದ ದೃಷ್ಟವೆಂತಿಹುದೋ ಗೂಢ. ದೈವ ತೋರಿಸುವಂಥದ್ದು ದೃಶ್ಯ ಯಾವುದಿದೆಯಪ್ಪ, ಕಣ್ಣಿಗೆ ಕಾಣಿಸೋಲ್ಲ, ನಮಗೆ ಅದೃಷ್ಟ ಅಂತೀವಿ. ಅದು ದೇವರಿಗೆ ಕಾಣಿಸುತ್ತಲ್ಲ, ಅದೆಂಥ ದೃಷ್ಟ ಯಾವುದಿದೆಯಪ್ಪ ನನಗೆ ಗೊತ್ತಾಗ್ತಾ ಇಲ್ಲ, ನಿಗೂಢವಾಗಿದೆ ನನಗೆ ಅಂತ ಅವನು ಹೇಳ್ತಾನೆ. ಶಿವನಿಗೆ ಒಪ್ಪಿಸ್ಕೊಂಡಿದ್ದೀನಿ ಅಂತ ಹೇಳ್ತಾಳಲ್ಲ ಯಾಕೆ, ಶಿವನಿಗೆ ಸಮರ್ಪಿತವಾಗಿದ್ದೀನಿ ಅಂತ ಉತ್ತರ ಹೆಂಗೆ ಕೊಡ್ತಾನೆ ಬುದ್ಧಿವಂತ ಅವನು. ಶಿವನ ಅಧೀನ ನೀನಾದರೆ ನಾನು ಶಿವನಿಗೆ ಅನ್ಯನಲ್ಲ, ನಾನು ಶಿವಪುತ್ರ. ರಾಜ ಅಂದರೆ ಶಿವನ ಪುತ್ರ ಅಂತ. ಅನ್ಯನಾದರೆ ನಾನು ಅವನ ಶಿವಪುತ್ರ, ಇಂಥ ಸಂಶಯ ಬೇಡ. ಗಾಳಿ ಬಂದಾಗ ತೂರಿಕೋ, ಸುಖಪಡು, ಸಂತಸದಿಂದ ಇರು ಅಂತ ಅವನು ಹೇಳ್ತಾನೆ. ಆಕೆ ಹೇಳ್ತಾಳೆ, ಅಕ್ಕ
ನನ್ನ ಮೇಲಣ ಆಸೆ ಅನ್ಯಾಯ ನಿನಗೆ. ನನ್ನ ಮೇಲಣ ಆಸೆ ಅನ್ಯಾಯ, ನನ್ನ ಮೇಲೆ ಆಸೆ ತೋರಿಸೋದು ಅನ್ಯಾಯ ನಿನಗೆ. ಬೇಕಾದ ಕನ್ಯೆ ಅದೆಷ್ಟು ಇಹರು ರಾಜ್ಯದಲ್ಲಿ, ನಿನಗೆ ಬೇಕಾದಂಥವ್ರು, ನಿನ್ನ ಮದುವೆ ಆಗಬೇಕು ಅಂದವ್ರು ಬೇಕಾದಷ್ಟು ಜನ ಕನ್ಯೆಯರು ರಾಜ್ಯದಲ್ಲಿ ಇದ್ದಾರಪ್ಪ, ಮದುವೆ ಆಗಬೇಕನ್ನೋರು ಇದ್ದಾರೆ. ನಿನ್ನ ಗರ್ಭದ ಶಿಶುವಿನಳು ಚುನ್ನವೇತಕ್ಕೆ ಬೇಡ, ಮನ್ನೆಣೆ ನನಗೇತಕ್ಕೆ ನೃಪತಿ. ಎಷ್ಟೋ ಜನ ಹೆಣ್ಮಕ್ಳು ನಿನ್ನ ಮದುವೆ ಆಗಬೇಕು ಅಂತ ಕೂತವ್ರು ಇರ್ಬೋದು, ಅವ್ರ ಮದುವೆ ಆಗು. ಚುನ್ನವೇತಕ್ಕೆ, ನಾನು ಶಿಶು ಇದ್ದ ಹಾಗಿದ್ದೇನಪ್ಪ ನಿನಗೆ, ನನ್ನ ದೊರೆ ದ್ವೇಷ ಯಾಕೆ ನಿನಗೆ, ನನ್ನ ಜೊತೆಗೆ ಹಠ ಯಾಕೆ? ಮನ್ನಣೆ ನನಗೇತಕ್ಕೆ ನೃಪತಿ, ನಿನ್ನ ರಾಣಿ ಆಗುವಂಥ ಮನ್ನಣೆ ನನಗೆ ಯಾಕೆ ಕೊಡ್ತೀಯಪ್ಪ, ನಲ್ಲಿ ಏನೂ ವಿಶೇಷ ಇಲ್ಲ, ನಾನು ನಿನ್ನ ಬಗ್ಗೆ ಪ್ರೀತಿ ಇಲ್ಲ, ನಾನು ಮದುವೆ ಆಗಿದ್ದೇನೆ ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ಹೇಳ್ತಾನೆ, ಬೇಡವೀ ಮಾತು, ಬೇಡವೀ ಮಾತು, ಸೆರೆಗೊಡ್ಡಿದೆನು ಕೃಪೆ ಮಾಡುವುದರಸೆ. ಅರಸೆ ಅಂದೇ ಬಿಟ್ಟೆಗ ಅವನು. ಕೃಪೆ ಮಾಡುವುದರಸೆ ಚಿತ್ತೈಸು, ಕಾವಗೀಡಾದವನ ನೋವ ಸಂತೈಸು. ನನ್ನ ಮಾತನ್ನು ಕೇಳು, ತುಂಬ ನೋವುಪಟ್ಟಿದ್ದೇನೆ ನಾನು, ಅದು ಸಂತೈಸು ನನ್ನನ್ನು. ಈ ಜೀವ ನಿನ್ನ ಅಧೀನ ಮಾಡುವೆನು, ನಾನು ಇಡೀ ಜೀವನ ನಿನಗೆ ಅಧೀನ ಮಾಡಿಬಿಡ್ತೇನೆ. ಭಾವೆ ನೀ ಬಳಲದಿರು, ಏರು ದಂಡಿಗೇನು ಆವುದು ಅಭಯವನಿತ್ಯಪನು ನಾನು ನಿನಗೆ. ನೀನು ಏನು ಕೇಳ್ತೀಯೋ ಅವರ ಕೊಟ್ಟಿದ್ದೇನೆ. ನೀನು ಕಂಡೀಷನ್ ಏನು ಲಿಸ್ಟ್ ಬರ್ಕೊಂಡಿದ್ದಿ, ಲಿಸ್ಟು ನೋಡಲ್ಲ, ನಾನು ಮೊದಲೇ ಸೈನ್ ಮಾಡಿಬಿಡ್ತೇನೆ. ಏನು ಕೇಳ್ತೀಯೋ ಅದೆಲ್ಲ ಅಭಯವನಿತ್ಯಪನು, ಅದರಿಂದ ಏರು ದಂಡಿಗೇನು, ನೀ ಬಳಲಬೇಡ ಅಂತ ಹೇಳ್ತಾನೆ. ಕೊನೆಗೆ ಕೌಶಿಕ ಅಕ್ಕನ ಮಾತಿನ ಭರದಲ್ಲಿ ಒಪ್ಕೊಂಡ್ಬಿಟ್ಟು ಆಕೆ ಹೇಳಿದಂಥ ಎಲ್ಲ ಬಂಧನಗಳನ್ನು ಒಪ್ಕೋತಾನೆ, ನಿಬಂಧನೆ ಒಪ್ಕೋತಾನೆ. ಸಾಮಾನ್ಯ ಆಕೆ ಹೇಳಿದಂಥ 3 ಬಂಧನಗಳು ಅಂತ ಹೇಳ್ತಾರೆ. ಮೊದಲನೇದ್ದು, ನಾನು ಯಾವಾಗಲೂ ಶಿವಪೂಜೆ ಮಾಡ್ತೇನೆ, ನಾನು ಮಾಡ್ತಿರುವಂಥ ಪೂಜೆಗೆ ನೀನು ಅಡ್ಡಿ ತರೋ ಹಾಗಿಲ್ಲ. ನಾನು ಬಂದಂಥ ಶಿವಶರಣರಿಗೆಲ್ಲ ದಾಸೋಹವನ್ನು ಮಾಡ್ತೇನೆ, ಅದಕ್ಕೆ ನೀನು ಸಹಕಾರ ಮಾಡಬೇಕು. ಮೊದಲೇದು, ನನ್ನ ಶಿವಪೂಜೆಗೆ ನೀನು ಅಡ್ಡಿ ಮಾಡೋ ಹಾಗಿಲ್ಲ. ಎರಡನೇದು, ನಾನು ದಾಸೋಹವನ್ನು ಏರ್ಪಡಿಸಿದರೆ ಅದಕ್ಕೆ ನೀನು ಅಡ್ಡಿ ಮಾಡೋದಷ್ಟೇ ಅಲ್ಲ, ಸಹಕಾರಿಯಾಗಬೇಕು. ದುಡ್ಡು ನನಗೆ ಬೇಕಲ್ಲ ದಾಸೋಹ ಮಾಡೋದಕ್ಕೆ, ಅದು ನೀನು ಕೊಡಬೇಕು. ಮೂರನೇದ್ದು, ನನ್ನ ಅಪ್ಪಣೆ ಇಲ್ಲದೆ ನನ್ನ ಮೈಯನ್ನು ಮುಟ್ಟೋಕೆ ಬರಬೇಡ, ನನ್ನ ಅಪ್ಪಣೆ ಇಲ್ಲದೆ ಮುಟ್ಟಬೇಡ. ಅಕಸ್ಮಾತ್ತಾಗಿ ನೀ ಹಾಗೆ ಮಾಡಿದರೆ 3 ಬಾರಿ ಮಾತ್ರ ನಾನು ತಡ್ಕೋಬಲ್ಲೆ, ಆಮೇಲೆ ತಡ್ಕೊಳ್ಳಲ್ಲ. ಅಕಸ್ಮಾತ್ 3ನೇ ಸಲ ಹಂಗೆ ನೀನು ಪ್ರಯತ್ನ ಮಾಡಿದರೆ ನಾನು ಬಿಟ್ಟು ಹೋಗ್ಬಿಡ್ತೇನೆ ಅಂತ ಹೇಳ್ತಾಳೆ. ಅವನಿಗೆ ಅದೆಲ್ಲ ತಲೆಗಿಲ್ಲ. ಈಗ ಅವನ ತಲೆಗೇನು, ಆಕೆ ಬರಲಿ, ಆ ರಾಜಭೋಗ ನೋಡಲಿ, ಆ ಸಮೃದ್ಧಿಯನ್ನು ನೋಡಲಿ, ತಾನೇ ಮರ್ತು ಹೋಗ್ಬಿಡುತ್ತೆ, ಯಾರು ಕೇಳ್ತಾರೆ ಅದೆಲ್ಲ ಅಂದ್ಕೊಂಡಿದ್ದಾನೆ. ಅವನು ಅಂದ್ಕೊಂಡು ಪರವಾಗಿಲ್ಲ ಬಾ ಅಂತ ಹೇಳ್ತಾನೆ. ಒಪ್ಪಂದದಂತೆ ಮದುವೆಗೆ ಒಪ್ಕೋತಾಳಾಕೆ. ಮದುವೆ ತೀರ್ಮಾನ ಆಯಿತು. ಹರಿಹರ ಬರಿತಾನೆ, ಎಷ್ಟು ಚಂದ ಬರಿತಾನೆ. ಮದುವೆ ದಿವಸ ಆಕೆಗೆ ಏನು ಸಂಕಟ ಆಗಿದ್ದಿರಬೇಕು ಅಂತ. ಮದುಮಗಳ ಹಾಗೆ ಅಲಂಕಾರ ಮಾಡಿಸಿದ್ದಾರೆ, ಕರ್ಕೊಂಬಂದಿದ್ದಾರೆ, ನಡುವೆ ಪರದೆ ಇದೆ. ಆ ಕಡೆ ಕೌಶಿಕ, ಈ ಕಡೆ ಕಣ್ಣಿಗೆ ಕಟ್ಟುವಂಗೆ ಬರಿತಾನೆ. ಆ ನಡುವಿನ ಪರದೆ ಸರಿದಾಗ ಆಕೆ ಮೇಲೆ ಅಕ್ಕಿ ಬೆಲ್ಲ ಹಾಕಬೇಕು, ಅದೇನೋ ಹಾಕ್ತಾರಲ್ಲ, ಜೀರಿಗೆ ಬೆಲ್ಲ ಹಾಕಬೇಕು ಅಂತ ಹಾಕ್ತಾರೆ. ಜೀರಿಗೆ ಬೆಲ್ಲ ಹಾಕುವಾಗ ಆಕೆ ಮನಸ್ಸಿಗೆ ಏನು ಸಂಕಟ ಆಯಿತು ಅಂತ. ಸಾಮಾನ್ಯವಾಗಿ ಅದು ಸಂಭ್ರಮದ ಕ್ಷಣ, ಅಂಥದ್ದು ಆ ಕ್ಷಣದ ತುಮುಲ ಆದದ್ದನ್ನು ಹರಿಹರ ಬರೆಯುವಂಥ ರೀತಿ ನೋಡ್ರಿ. ಆಗ ಗದ್ಗದಿಸುವ ಲಲ್ಲೆಯಿಂ ಲವಲವಿಸುವ ಚಿತ್ತದಿಂ ಮುಂದುವರಿದ ಇಂದ್ರಿಯಂಗಳಿಂ ತಲ್ಲಣಿಸುವ ತವಕದಿಂ ತಳಿರ್ದು ಮನ ನೆನೆ ಕೊನೆಯಾಗಿ ನಿಲ್ಲಲಾರದೆ ಮುಂದೆ ಪಿಡಿದ ಜವನಿಕೆಗೆ ನೆರೆ ಮುಳಿದು ಒದ್ದಾಡಿ ಹೋಗಿದ್ದಾಳಕ್ಕೆ, ಸಂಕಟ ಆಗಿ ಹೋಗಿದೆ. ಗದ್ಗದಿಸುವ ಲಲ್ಲೆ, ಮಾತಾಡೋಕ್ಕೆ ಬರ್ತಾ ಇಲ್ಲ, ಗದ್ಗದ ಆಗಿಬಿಟ್ಟಿದೆ. ಲವಲವಿಸುವ ಚಿತ್ತ ಒದ್ದಾಡ್ತಾ ಇದೆ, ಲವಲವಾಗ್ತಾ ಇದೆ. ಮುಂದುವರಿದ ಇಂದ್ರಿಯಗಳು ಶೂನ್ಯ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾವೆ, ಏನು ಕೆಲಸ ಮಾಡಬೇಕು ಅಂತ ತೋಗ್ತಾ ಇಲ್ಲ ಅವಕ್ಕೆಲ್ಲ. ತಲ್ಲಣಿಸುವ ತವಕ ಆಗಿಬಿಟ್ಟಿದೆ. ತಳಿರ್ತು ಮನ ನೆನೆ ಕೊನೆಯಾಗಿ ನಿಲ್ಲಲಾರದೆ ಮುಂದೆ, ಮನಸ್ಸು ಒಂದು ಕಡೆ ನಿಂತ್ಕೋತಾ ಇಲ್ಲ, ಯಾವಾಗ ಪಾರಾಗಿ ಹೋದೇನೋ ಅನ್ನೋಂಗೆ ಆಗ್ಬಿಡುತ್ತೆ. ಮುಂದೆ ಆಕೆ ಹೇಳ್ತಾಳೆ ನೋಡಿ, ಈ ಮಾತು ಚಂದ. ಪಿಡಿದ ಜವನಿಕೆಗೆ ನೆರೆ ಮುಳಿದು, ಛೇ ನನ್ನ ಯೌವನನೇ ಬರಬಾರ್ದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಪಿಡಿದ ಜವನಿಕೆಗೆ ನೆರೆ ಮುಳಿದು, ನನ್ನ ಯೌವನ ಬಂದದಕ್ಕೆ ತಾನೇ ಅವನು ಆಕರ್ಷಣೆ ಆದದ್ದು, ನನಗೆ ಯೌವನನೇ ಬರಬಾರ್ದಾಗಿತ್ತಿದು ಅಂತ ತನ್ನ ಯೌವನದ ಬಗ್ಗೆ ಜರ್ಕೋತಾಳೆ, ಶಿಕ್ಷೆ ಹೊಣ್ಕೋತಾಳೆ. ಮಹಾದೇವಿಯರು ಒಳಗೊಳಗೆ ಕಳಲ್ದು ಸಂಕಟಪಟ್ಟು ದುಮ್ಮಾನದೊಳು ಅಳಲ್ದು ದುಃಖದಲ್ಲಿ ಹತ್ತು. ನೋಡಿ, ಮದುವೆ ಆಗುವಾಗ ಅಂತಃಪಟ ತೆಗೆದಾಗ ಆಕೆ ಅಳೋದು, ದುಮ್ಮಾನದೊಳು ಅಳಲ್ದು ಬಾಳಿಕೆಗೆ ಬಳಲ್ದು. ಇದು ಯಾಕೆ ಬಂತಪ್ಪ ಬಾಳಿಗೆ ನನಗಿದು ಅಂಥೇಳಿ ಹರನೋಲ್ ತೊಳಲ್ದು. ಶಿವ ಬರಲಿಲ್ಲಲ್ಲ, ಬಾರು ಮಾಡಬೇಕಾಗಿತ್ತು ನನ್ನ ಅಂತ ತೊಳಲಿ. ಬಿಸಿಲ್ಪತ್ತಿದ ಹೂವಿನಂತೆ, ಬಿಸಿಲಲ್ಲಿ ಬಿದ್ದಂಥ ಒಂದು ಹೂವಿನ ಹಾಗೆ ಕರಗಿ ಕೊರಗಿ ಬಾಡಿ ಬಳುಕಿ ಬಲ್ಪಿಳಿದು ಮೆಲ್ದುಳಿದು ದೈನ್ಯಂ ದಟ್ಟೈಸಿ. ಎಷ್ಟು ಕಣ್ಣಿಗೆ ಕಟ್ಟು ಹಂಗೆ ಬರೀತಾನೆ. ದೈನ್ಯ ದಟ್ಟೈಸಿ ಹೋಗಿದೆ ಆಕೆ ಮುಖದಲ್ಲಿ. ಕೈ ಮಿಕ್ಕು ಶಿವನೇ ಭವನೇ ಶಂಕರ ಶಶಿಧರ ಭವಿಗೊಪ್ಪಿಸಿ ಕೊಟ್ಟಡೆ ಏನಪ್ಪೆನು ಎಂತಪ್ಪೆನು. ಒಬ್ಬ ಮನುಷ್ಯನಿಗೆ ಕೊಟ್ಬಿಟ್ಟಿಯಲ್ಲಪ್ಪ ನಾನು ಮದುವೆ ಮಾಡಿ,
ಭವಿ ಎಂದು ಸಂಸಾರಿಯಾಗಿರುವಂಥವನು. ಅವನಿಗೆ ಕೊಟ್ಬಿಟ್ಟೆ ಅಲ್ಲ. ಏನಪ್ಪೆನು ಎಂತಪ್ಪೆ ಏನು ಮಾಡಲಿ, ಎಂತಪ್ಪೆನು ಎಂತ ಮಾಡಲಿ, ಎತ್ತ ಸಾರುವೆನು ಯಾ ಕಡೆ ಹೋಗಲಿ ನಾನು, ಆರುಂಟು ಅಯ್ಯೋ ಶಿವಧೋ ಶಿವಧೋ ಎಂದು ಮನದೊಳು ಮಹೇಶ್ವರಂಗೆ ಮೊರೆಯಿಟ್ಟು ನರಳಿದಳು ಮಹಾದೇವಿ. ಮದುವೆ ಕ್ಷಣದಲ್ಲಿ ನರಳಿ ಹೋದ್ಲು ಆಕೆ ಅಂತ.